ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಮತ್ತೊಂದು ದಿನ ಬಂತು ಪ್ರಿಯರೇ, ಬೆಳಗಾಯ್ತು ಪ್ರಿಯರೇ. ಯಾವಾಗಲೋ ಬೆಳಗಾಗ್ಬಿಡ್ತು. 7 ಗಂಟೆ ಆಗಿದೆ. ಯೇಸುವಿನ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಾಲು ಒಂದು ಕ್ರಮಬದ್ಧತೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳಬೇಕೆಂದು ಬೆಳಗ್ಗೆ 7 ಗಂಟೆಗೆ ಈ ಅನುದಿನದ ಧ್ಯಾನವನ್ನು ಎಷ್ಟೋ ಆಸಕ್ತಿಯಿಂದ ಕೇಳಬೇಕೆಂದು ಆಸೆ ಪಡುತ್ತಿರುವ ಪ್ರತಿಯೊಬ್ಬೊಬ್ಬರಿಗಾಗಿ ನಿಮಗೆ ವಂದನೆಗಳು. ಆಸೆಯುಳ್ಳ ಪ್ರತಿ ಪ್ರಾಣವನ್ನು ತೃಪ್ತಿಪಡಿಸುವಾತನೇ, ನಮ್ಮ ಗಾಯಗಳನ್ನು ಮುಚ್ಚುವಾತನೇ, ನಮ್ಮ ಬಾಧೆಗಳನ್ನು ತೀರಿಸುವಾತನೇ, ನಮ್ಮ ಸಮಸ್ಯೆಗಳನ್ನು ಪರಿಷ್ಕರಿಸುವ ಕರ್ತನೇ, ನಮ್ಮ ಕಣ್ಣೀರನ್ನು ಒರೆಸುವಂತಹ ಯೇಸುವೇ, ನಿಮಗೆ ವಂದನೆಗಳು. ಈ ದಿನ ನಮ್ಮೆಲ್ಲರೊಂದಿಗೆ ಮತ್ತೊಂದು ಸಾರಿ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೆಳಗ್ಗೆಯೇ ಏನು ಬ್ರದರ್ ಬಾಧೆಗಳು ಕಷ್ಟಗಳು ಅಂತ ಕೇಳುವಿರೋ? ಹೌದು ಪ್ರಿಯರೇ, ಕೆಲವರು ಅಳುತ್ತಲೇ ಮಲಗುತ್ತಾರೆ, ಅಳುತ್ತಲೇ ನಿದ್ದೆಯಿಂದ ಎದ್ದೇಳ್ತಾರೆ. ಕೇಳ್ತಿದ್ದೀರಾ? ನಾವು ನಮ್ಮ ಕಣ್ಣೀರನ್ನು ಯೇಸುವಿನ ಪಾದದ ಬಳಿಯಲ್ಲಿ ಸುರಿಯುವುದಾದರೆ ಪ್ರಶಾಂತವಾಗಿ ನಾವು ಇರಬಲ್ಲೆವು. ಅದಕ್ಕೆ ನಿಮ್ಮ ಕೋಪವು ಸೂರ್ಯನು ಮುಳುಗುವ ತನಕ ಇರಗೊಡಿಸಬೇಡಿರಿ ಎಂದು ದೇವರ ವಾಕ್ಯ ಹೇಳುತ್ತೆ. ಕೋಪ ಎನ್ನುವಂತಹ ಮಾತಿಗೆ ಅರ್ಥ ಏನೋ ಹೇಯ್ ಹೇಯ್ ಎಂದು ಕೋಪಗೊಳ್ಳುವುದಲ್ಲ. ಯಾರ ಮೇಲಾದರೂ ಬೇಸರವಾಗಲಿ, ಯಾರ ಮೇಲಾದರೂ ಬಾಧೆ, ಕ್ಷಮಿಸಲಾರದ ಮನಸ್ಸು, ಇಲ್ಲವೇ ನಿಮಗುಂಟಾದ ನಿಂದೆ ಅವಮಾನದ ಕುರಿತಾಗಿ ಚಿಂತಿಸುತ್ತಾ ಕೂತುಕೊಳ್ಳುವುದೇ, ಇವೆಲ್ಲವೂ ಕೂಡ ನಿಮ್ಮನ್ನು ನಿದ್ರೆ ಬರಲಾರ್ದಂತೆ ಮಾಡ್ತವೆ. ಅದಕ್ಕೆ ನಾವು ಮಲಗಲು ಹಾಸಿಗೆ ಹೋಗುವ ಮುಂಚೆಯೇ ನಮ್ಮ ಹೃದಯವನ್ನು ದೇವರ ಮುಂದೆ ಸರಿಪಡಿಸಿಕೊಳ್ಬೇಕು. ನೀವು ನಿದ್ರೆ ಮಾಡುವುದಕ್ಕಿಂತ ಮುಂಚೆ, ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥಿಸಿಕೊಳ್ತೀರಾ? ನಿಮ್ಮ ಬಲಹೀನತೆಯನ್ನು ದೇವರ ಮುಂದೆ ಒಪ್ಪಿಕೊಂಡು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರಿ ಎಂಬ ನಂಬಿಕೆಯೊಂದಿಗೆ ಪ್ರಶಾಂತವಾಗಿ ಮಲಗಲು ಹೋಗುತ್ತೀರಾ? ಓಹೋ, ನಾಳೆಯ ಕುರಿತು ಚಿಂತೆ ಇದೆಯಾ? ನಾಳೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಆ ಬಿಲ್ ಕಟ್ಟಬೇಕು, ಈ ಬಿಲ್ ಕಟ್ಟಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ಕೆಲಸ ಈ ಕೆಲಸ ಎಂದು ಕೆಲವರು ರಾತ್ರಿಯೆಲ್ಲ ಕಳವಳದಿಂದಲೇ ನಿದ್ರಿಸುತ್ತಾರೆ. ನಿನ್ನ ಪ್ರತಿ ಕಾರ್ಯಭಾರವನ್ನು ಯೆಹೋವನ ಮೇಲೆ ಹಾಕು ಎಂದು ದೇವರ ವಾಕ್ಯ ಹೇಳುತ್ತೆ. ನಾಳೆಯ ಕುರಿತು ಚಿಂತಿಸಬೇಡಿರಿ ಎಂದು ಯೇಸು ಹೇಳುತ್ತಾರೆ. ನಾಳೆನ ವಿಷಯದಲ್ಲಿ ನೋಡಿಕೊಳ್ತದೆ. ಯೇಸುವಿನ ಮೇಲೆ ನಿಮ್ಮ ಚಿಂತೆ ಹಾಕುವುದಾದರೆ ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿರುವ ದೇವರು ನಮ್ಮನ್ನು ಎಂದಿಗೂ ಬಿಟ್ಟುಬಿಡಲ್ಲ ಪ್ರಿಯರೇ. ಹಾಗಾಗಿ ಪ್ರತಿ ಸಾರಿ ನಾವು ಹಾಸಿಗೆಗೆ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥನೆಯಿಂದ ನಮ್ಮ ಹೃದಯ ಸರಿಪಡಿಸಿಕೊಳ್ಳೋಣ. ಬೆಳಗ್ಗೆ ಎದ್ದ ತಕ್ಷಣವೇ ಕರ್ತನನ್ನು ಸ್ತುತಿಸೋಣ. ಸ್ತುತಿಯೊಂದಿಗೆ ನಿಮ್ಮ ದಿನ ಪ್ರಾರಂಭಿಸುವಾಗ ಕರ್ತನ ಬೇಲಿಯ ಅಡಿಯಲ್ಲಿ ಭದ್ರವಾಗಿ ನೀವಿರುತ್ತೀರಿ. ಮತ್ತೆ ಹೇಗಿದ್ದೀರಿ ಬ್ರದರ್? ನಮ್ಮ ಬಾಧೆ ಅದಲ್ಲ. ಹಾಗಾದರೆ ಮತ್ತೇನಾಗಿದೆ? ಇಂಥವರು ನನಗೆ ಹೀಗಂದಿದ್ದಾರೆ, ಅವರಂದಿರುವ ಮಾತುಗಳು ನನ್ನ ಹೃದಯಕ್ಕೆ ಬಹಳ ನೋವುಂಟು ಮಾಡಿವೆ, ಅವರಾಡಿರುವ ಮಾತಿನಿಂದ ನನ್ನ ಹೃದಯವೇ ಒಡೆದಂತಾಗಿದೆ, ನಿಂದೆಯಿಂದ ನನ್ನ ಹೃದಯ ಪೂರ್ತಿಯಾಗಿ ಒಡೆದಂತಾಗಿದೆ, ಅಪನಿಂದನೆಗಳನ್ನು ನಾನು ಸಹಿಸಿಕೊಳ್ಳಲಿಕ್ಕಾಗ್ತಿಲ್ಲ, ಅವುಗಳನ್ನೇ ಯೋಚಿಸಿ ಕೊರಗುತ್ತಾ ಇದ್ದೇನೆ ಎಂದು ಹೇಳ್ತಾ ಇದ್ದೀರಾ? ಕೆಲವರ ಪರಿಸ್ಥಿತಿ ಕೂಡ ಹಾಗೆಯೇ ಇದೆ. ಯಾರೋ ಏನೋ ಅಂದಿದ್ದಾರೆಂದು ಬಾಧೆ ಪಡ್ತೇವೆ, ಆದರೆ ಇರೋ ಮಾತೇ ಆಡ್ತಾರೆ. ಇರೋ ಮಾತು ಸ್ವೀಕರಿಸಿದು ಕೂಡ ನಮಗೆ ಕಷ್ಟ ಅಲ್ಲವೋ? ನಮ್ಮ ಬಲಹೀನತೆ ಯಾರಾದರೂ ಎತ್ತಿ ತೋರಿಸುವಾಗ ಅದು ನಮಗೆ ಬಾಧೆ ಉಂಟು ಮಾಡಬಾರದು ಪ್ರಿಯರೇ. ಬಹಳ ಚೆನ್ನಾಗಿ ಹೇಳಿದ್ದಾರೆ ಎಂದು ಅದನ್ನು ಸಂತೋಷದಿಂದ ಸರಿಪಡಿಸಿಕೊಳ್ಬೇಕು. ವೈದ್ಯರ ಬಳಿಗೆ ಹೋದಾಗ ನಮ್ಮ ಬಲಹೀನತೆ ಎತ್ತಿ ತೋರಿಸ್ತಾರೆ, ಹೇಳದಂತೆ ಚಿಕಿತ್ಸೆ ಕೊಡ್ತಾರೋ? ನಮ್ಮ ಬಲಹೀನತೆ ತಿಳಿದುಕೊಂಡ ದಿನದಲ್ಲಿ ನಮಗೆ ಅದರ ನಿವಾರಣೆ ದೊರಕುತ್ತೆ. ಹಾಗೆಯೇ ನಮಗೆ ಯಾರಾದರೂ ಒಂದು ವೇಳೆ ನಮ್ಮ ಮೇಲೆ ನಿಂದೆ ಹೊರಿಸುವುದಾದರೆ, ನಮ್ಮ ಮೇಲೆ ಅಪರಾಧ ಹೊರಿಸುವುದಾದರೆ, ಅದರ ಕುರಿತು ನೀವು ಭಯಪಡುತ್ತಾ ಬಾಧೆ ಪಡುತ್ತಾ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ಓಕೆ, ಅನವಶ್ಯಕವಾಗಿ ಹಾಗೆ ಮಾತಾಡ್ತಿದ್ದಾರೋ? ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹಾಗೆ ಮಾತಾಡ್ತಿದ್ದಾರೋ? ಅವರಾಡುವ ಮಾತಿಗೆ ಯಾವ ಅರ್ಥವೇ ಇಲ್ಲವೋ ನಿಮಗೆ ಬಾಧೆಪಡಿಸಬೇಕೆಂದು ಹಾಗೆ ಮಾತಾಡ್ತಿದ್ದಾರೋ? ಹೌದು ಪ್ರಿಯರೇ, ಈ ದಿನಗಳಲ್ಲಿ ಬಹಳಷ್ಟು ಜನರು ಬಾಧೆಪಡಿಸುವಂಥವರಾಗಿದ್ದಾರೆ ಹೊರತು ಆದರಿಸುವಂಥವರಿಲ್ಲ. ಈವನ್ ತಂದೆ ತಾಯಿಗಳು ಮಕ್ಕಳಿಗೂ ಕೂಡ ಪ್ರೋತ್ಸಾಹಪಡಿಸುವಂಥವರಿಲ್ಲ. ಒಂದಲ್ಲ ಒಂದು ಮಾತಾಡಿ ಅವರಿಗೆ ಕುಗ್ಗಿಸಿ ಬಿಡ್ತಾರೆ. ಅವರ ಒಳ್ಳೆಯದಕ್ಕಾಗಿಯೇ ಹೀಗೆ ಹೇಳ್ತೇವೆ ಎಂದು ಹೇಳ್ತಾರೆ. ಖಚಿತವಾಗಿ
ತಂದೆ ತಾಯಿಗಳು ಗದರಿಸುವುದು ಅವಶ್ಯಕವೇ, ಆದರೆ ಅದಕ್ಕೊಂದು ಮಿತಿ ಇರಬೇಕಲ್ಲವೇ? ಮಕ್ಕಳು ಅದನ್ನು ಸಹಿಸಬಲ್ಲರು ಎಂದು ಅರಿತುಕೊಳ್ಳಬೇಕಲ್ಲವೇ? ನಮ್ಮ ಮಕ್ಕಳನ್ನು ನಾವು ಬಹಳ ಚೆನ್ನಾಗಿ ಅರ್ತಿದ್ದೇವೆ. ಕೆಲವರು ಬಹಳ ಸೆನ್ಸಿಟಿವ್ ಆಗಿರುತ್ತಾರೆ, ಅಂದರೆ ಬಹಳ ಸೂಕ್ಷ್ಮ ಮನಸ್ತತ್ವವುಳ್ಳವರಾಗಿರ್ತಾರೆ. ನೆಗೆಟಿವ್ ಅನ್ನು ಅವರು ತೆಗೆದುಕೊಳ್ಳಲಿಕ್ಕಾಗಲ್ಲ, ಕಠಿಣತೆಯನ್ನು ಅವರು ಸಹಿಸಿಕೊಳ್ಳಲಿಕ್ಕಾಗಲ್ಲ. ಆ ರೀತಿ ನೀವು ಹೇಳುವ ವಿಷಯದಲ್ಲಿ ಒಂದು ವೇಳೆ ಸತ್ಯ ಇದ್ರೂ ಕೂಡ ಹೇಳುವ ವಿಧಾನ ಸರಿಯಾಗಿಲ್ಲದಿದ್ದರೆ ಖಚಿತವಾಗಿಯೂ ಅವರಿಗೆ ಬಾಧೆಪಡಿಸಿದವರಾಗಿರ್ತೀರಿ. ಆದರೂ ನಾವು ಈ ಲೋಕದಲ್ಲಿರುವಾಗ ಎಲ್ಲರೂ ನಮಗೆ ಪ್ರೀತಿಯಿಂದ, ದಯೆ ತೋರಿಸುತ್ತಾ, ಕರುಣೆಯಿಂದ, ಒಳ್ಳೆ ರೀತಿಯಿಂದ ನಮ್ಮೊಂದಿಗೆ ನಡೆದುಕೊಳ್ಳುತ್ತಾರೋ, ಮಾತಾಡುತ್ತಾರೋ? ಖಚಿತವಾಗಿಯೂ ನಮಗೆ ತೀರ್ಪು ತೀರಿಸುವವರು, ನಿಂದಿಸುವಂಥವರು, ಖಂಡಿಸುವಂಥವರು, ಕುಗ್ಗಿಸಿ ಬಿಡುವಂಥವರು ಇದ್ದೇ ಇರುತ್ತಾರೆ. ಮತ್ತೆ ಹೇಗೆ ಅವುಗಳನ್ನು ಜಯಿಸಬೇಕು? ಯೇಸುವಿನ ಮಡಿಲಿಗೆ ಸೇರುವುದಾದರೆ, ಆತನ ಹಸ್ತದ ಅಡಿಯಲ್ಲಿ ನೀವು ಅಡಗಿರೋದಾದರೆ ಯಾವ ಕೇಡು ನಿಮಗೆ ಸಂಭವಿಸದು. ಭಕ್ತನಾದ ಯೋಬನ ಬಗ್ಗೆ ಎಲ್ಲರಿಗೂ ಗೊತ್ತು. ಅವನು ಎಷ್ಟು ಬಾಧೆ ಪಡ್ತಾನೆ ನೋಡಿ, ಎಲ್ಲ ವಿಧವಾದ ಬಾಧೆ ಅನುಭವಿಸುತ್ತಾನೆ. ಆದರೆ ಎಲ್ಲದಕ್ಕಿಂತಲೂ ಆ ಯೋಬನಿಗೆ ಬಹಳ ಬಾಧೆ ಪಡಿಸಿದ್ದು ಆಸ್ತಿ ಹೋಗುವಂಥದ್ದಲ್ಲ, ಆರೋಗ್ಯ ಕಳೆದುಕೊಳ್ಳುವಂಥದ್ದಲ್ಲ, ಮಕ್ಕಳೆಲ್ಲ ಸಾಯುವಂಥದ್ದಲ್ಲ. ಆದರೆ ಚುಚ್ಚಿ ಚುಚ್ಚಿ ಮಾತಾಡುತ್ತಾರಲ್ಲವೇ ಅವನ ಸ್ನೇಹಿತರು ಅವನಿಗೆ, ಆ ರೀತಿ ಅವರು ಬಾಧೆ ಪಡಿಸುವಾಗ, ಕುಗ್ಗಿಸಿ ಬಿಡುತ್ತಿರುವಾಗ ಅದನ್ನು ಸಹಿಸಿಕೊಳ್ಳಲಿಕ್ಕಾಗಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿಯೇ ದೇವರ ಕಾವಲು ನಮಗೆ ಬೇಕಾಗ್ತದೆ. ಯೋಬನಿಗೆ ದೇವರು ಹೇಳಿರುವ ಒಂದು ಮಾತು ಈ ದಿನ ನಮ್ಮೆಲ್ಲರಿಗೂ ಉಪಯೋಗವಾಗುತ್ತೆ. ಯೋಬನ ಪುಸ್ತಕ 5ನೇ ಅಧ್ಯಾಯ 21ನೇ ವಚನ. ಬಾಯಿಯ ಮಾತುಗಳಿಂದುಂಟಾಗುವ ನೋವು. ಯಾವ ನೋವು ಇದು? ಕೋಲಿನಿಂದ ಹೊಡೆದ ಪೆಟ್ಟಲ್ಲ, ಕತ್ತಿಯಿಂದ ಕೊಯ್ದಿರುವ ನೋವು ಅಲ್ಲ, ಗುದಿಯುವುದರಿಂದ ಉಂಟಾಗುವ ನೋವಲ್ಲ, ಆದರೆ ಬಾಯಿಯ ಮಾತಿನಿಂದ ಉಂಟಾಗುವ ನೋವು. ಬಾಯ ಮಾತುಗಳು ಹೃದಯಕ್ಕೆ ನೋವುಂಟು ಮಾಡುತ್ತೆ. ಆ ಹೃದಯದ ನೋವು ಅಂದರೆ ಹಾರ್ಟ್ ಅಟ್ಯಾಕ್ ರೀತಿಯಂಥದ್ದಲ್ಲ, ಅದು ಹೃದಯಕ್ಕೆ ಉಂಟು ಮಾಡುವಂತಹ ಬಾಧೆ ಸಹಿಸಲಾರದಷ್ಟೇ ಇರುತ್ತಂತೆ. ಆ ರೀತಿ ಮಾತಾಡುವುದರಿಂದಲೇ ಕತ್ತಿಯಿಂದ ತಿವಿದಂತೆ ಮಾತಾಡುವವರಿದ್ದಾರೆ ಎಂದು ಬೈಬಲ್ ಹೇಳ್ತದೆ. ಕತ್ತಿಯಿಂದ ಕಚಕಚ ಅಂತ ತಿವಿದಂತೆ ಕೆಲವರು ದಯ ದಾಕ್ಷಿಣ್ಯ ಇಲ್ಲದೆ, ಪ್ರೀತಿ ದಯೆ ಇಲ್ಲದೆ ಮಾತಾಡ್ತಾರೆ, ಕಠಿಣವಾಗಿ ಮಾತಾಡ್ತಾರೆ, ವಿಮರ್ಶಿಸುತ್ತಾ ಮಾತಾಡ್ತಾರೆ. ಎದುರಿರುವವರು ಎಂಥವರೆಂದು ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಾರೆ, ಬಾಧೆ ಉಂಟು ಮಾಡುವ ಮಾತುಗಳಾಡ್ತಾರೆ, ಬಾಧೆ ಉಂಟು ಮಾಡಬೇಕಂತ ಮಾತಾಡ್ತಾರೆ. ಅದೇ ರೀತಿಯಾಗಿದೆ ಈ ಲೋಕ. ಅಷ್ಟಕ್ಕೂ ಈ ಪ್ರಪಂಚದಲ್ಲಿ ನಾವು ನೋಡ್ತಿದ್ದೇವೆ, ಮನುಷ್ಯರು ಮಾತಾಡುವ ವಿಧಾನ ನೋಡುವುದಾದರೆ, ಇನ್ಕ್ಲೂಡಿಂಗ್ ನಮ್ಮ ರಾಜಕೀಯ ನಾಯಕರು, ನಮ್ಮ ದೇಶವನ್ನು ಪರಿಪಾಲಿಸುವಂತಹ ಉನ್ನತವಾದ ಸರ್ಕಾರದಲ್ಲಿರುವಂತಹ ಗಣ್ಯರು ಎಂದು ಹೇಳ್ತಾರಲ್ಲವೇ, ಲೋಕಸಭಾ, ರಾಜ್ಯಸಭಾ ಎಂಬ ಬಹಳ ದೊಡ್ಡ ದೊಡ್ಡ ಸ್ಥಳದಲ್ಲಿಯೂ ಕೂಡ ನೀಚವಾದ ಮಾತುಗಳಿಂದ ಚಿಕ್ಕ ಚಿಕ್ಕ ಅವಶ್ಯಕತೆಯಿಲ್ಲದ ವಿಷಯಗಳಿಗೆ ಒಬ್ಬರನ್ನೊಬ್ಬರು ಕೀಳಾಗಿ ಮಾತಾಡಿಕೊಳ್ತಾರೆ, ಒಬ್ಬರನ್ನೊಬ್ಬರು ಕುಗ್ಗಿಸಿ ಬಿಡುವುದನ್ನು ನೋಡ್ತೇವೆ. ಅದು ಹೊರಗಡೆ ಅಲ್ಲ, ಈ ದಿನ ನಮ್ಮ ಮನೆಯಲ್ಲಿಯೂ ಕೂಡ ನೋಡ್ತೇವೆ. ಎಷ್ಟು ಜನ ಪುರುಷರು ಪ್ರೀತಿಯಿಂದ ತಮ್ಮ ಹೆಂಡತಿಯರೊಂದಿಗೆ ಮಾತಾಡ್ತಿದ್ದಾರೆ ಹೇಳ್ರಿ? ಹೆಂಡತಿಯನ್ನು ಯಾವಾಗಲೂ ಎಂದೇ ಆಗಲಿ ಮೆಚ್ಚಿಕೊಳ್ಳುವವನಿಲ್ಲದೇ ಇರ್ಬೋದೇನೋ, ಆದರೆ ಪ್ರತಿದಿನ ಸಣ್ಣ ಸಣ್ಣ ಮಾತಿಗೆ ಚುಚ್ಚಿ ಚುಚ್ಚಿ ಮಾತಾಡುವವರು ಬಹಳಷ್ಟು ಜನ ಇದ್ದಾರೆ. ನೀವು ಕೂಡ ಹಾಗಿದ್ದೀರೋ? ಸಹೋದರಿ, ನೀವು ಹಾಗಿದ್ದೀರೋ? ನಿಮ್ಮ ಮನೆ ಜಮಾನರಿಂದ, ನಿಮ್ಮ ಗಂಡನಿಂದ ಬಾಧಿಸಲ್ಪಡ್ತಾ ಇದ್ದೀರೋ? ನಿಮ್ಮೊಂದಿಗೆ ದೇವರು ಈ ರೀತಿ ಮಾತಾಡ್ತಿದ್ದಾರೆ. ಬಾಯಿಯ ಮಾತಿನಿಂದುಂಟಾಗುವಂತಹ ನೋವು ನಿಮಗುಂಟಾಗದಂತೆ ನಾನು ಕಾಪಾಡ್ತೇನೆ ಅನ್ನುತ್ತಾರೆ. ನೋಡಿರಿ, ಬಾಯಿಯ ಮಾತಿನಿಂದುಂಟಾಗುವ ನೋವು ನಿನಗೆ ತಗಲದಂತೆ ಆತನು ನಿನ್ನನ್ನು ಮರೆಮಾಡುವನು. ಬಾಯಿಯ ಮಾತಿನಿಂದುಂಟಾಗುವಂತಹ ನೋವು ನಿಮಗೆ ತಗಲದಂತೆ ಆತನು ನಿಮ್ಮನ್ನು ಮರೆಮಾಡುವನು. ಲೈಕ್ ಎ ಬುಲೆಟ್ ಪ್ರೂಫ್. ಈ ಬುಲೆಟ್ ಪ್ರೂಫ್ ಅಂದರೆ ಆ ಕವಚ ಧರಿಸಿದಂಥವನಿಗೆ ಎಷ್ಟೇ ಗುಂಡಿಟ್ಟು ಹೊಡೆದ್ರೂ ಕೂಡ ಗುಂಡು ಅವರ ಹೃದಯದೊಳಗೆ ತೂರಲ್ಲ. ಯಾಕೆಂದರೆ ಆ ಕವಚ ಅವರನ್ನು ಕಾಪಾಡುತ್ತೆ. ಏನು ಹೇಳ್ತಿದ್ದಾರೆ ದೇವರು? ನಾನು ನಿನ್ನನ್ನು ಮರೆಮಾಡುತ್ತೇನೆ, ಐ ವಿಲ್ ಕವರ್ ಯು. ನಾನು ನಿನ್ನನ್ನು ಮುಚ್ಚಿಡುತ್ತೇನೆ. ಆ ಮಾತುಗಳು ನಿನ್ನ ಹೃದಯದಲ್ಲಿ ಹೋಗದಂತೆ, ನಿನ್ನ ಮನಸ್ಸು ಬಾಧೆ ಪಡಿಸದಂತೆ ಆ ಮಾತುಗಳಿಂದ ನಿನ್ನನ್ನು ಕಾಪಾಡುತ್ತೇನೆಂದು ದೇವರು ಹೇಳ್ತಾರೆ. ಖಚಿತವಾಗಿಯೂ ಈ ದಿನ ನಮಗೆ ಈ ವಾಗ್ದಾನ ಎಷ್ಟೋ ಅವಶ್ಯಕವಾಗಿದೆ.
ಬಾಯಿಯ ಮಾತಿನಿಂದುಂಟಾಗುವ ನೋವು ನಿನ್ನನ್ನು ತಗಲದಂತೆ ನಿನ್ನನ್ನು ಮರೆಮಾಡುವೆನು. ದೇವರೇ, ಮನುಷ್ಯರ ಮಾತುಗಳನ್ನು ಲೆಕ್ಕಿಸಲಾರದಂತೆ, ಕುಗ್ಗಿ ಹೋಗಲಾರದಂತೆ, ವಿಶ್ವಾಸದೊಂದಿಗೆ ಧೈರ್ಯದೊಂದಿಗೆ ನಿಮಗೋಸ್ಕರ ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡಿರಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುವುದು ಎಷ್ಟೋ ಅವಶ್ಯಕವಾಗಿದೆ. ಮುಖ್ಯವಾಗಿ ಯೇಸುವನ್ನು ನಂಬಿದಂಥವರು, ಯೇಸುವನ್ನು ಹಿಂಬಾಲಿಸುವಂಥವರು ಅನೇಕರಿಗೆ ಹಗುರವಾಗಿದ್ದಾರೆ. ಯಾಕೆಂದರೆ ನಾವು ಮಾತಿಗೆ ಮಾತು ತಿರುಗಿ ಮಾತಾಡಲಾರೆವು. ಲೋಕದವರು ಹೇಗಿರ್ತಾರೆ ಗೊತ್ತಾ? ಒಬ್ಬನು 1 ಮಾತಾಡಿದ್ರೆ ತಿರುಗಿ 4 ಮಾತಾಡ್ತಾರೆ. ಅವನು 10 ಕಲ್ಲು ಎಸೆದ್ರೆ 20 ಕಲ್ಲು ಎಸೆಯುತ್ತೇನೆ ಅನ್ನುತ್ತಾರೆ. ಹಾಗೇ ನಡೆಯುತ್ತಿದೆ ಕೇಡು. ಆದರೆ ದೇವರ ಮಕ್ಕಳು ಸೌಮ್ಯವಾಗಿರ್ತಾರೆ, ಸಹಿಸಿಕೊಳ್ತಾರೆ, ತಾಳಿಕೊಳ್ತಾರೆ. ಅಂದರೆ ಎಲ್ಲಾ ಮಾತು ಕೇಳಿ ಸಹಿಸಿಕೊಂಡಿದ್ದೇನೆ ಅಂತ ಹೇಳಿ ಕೊರಗಿ ಅಳುವುದು ಸಹಿಸಿಕೊಳ್ಳುವಂಥದ್ದಲ್ಲ ಪ್ರಿಯರೇ. ಆ ಮಾತುಗಳು ಮನಸ್ಸಲ್ಲಿಟ್ಕೊಂಡು ನೀವು ವೇದನೆ ಪಡ್ತಾ ಇರುವುದಾದರೆ ನೀವು ಸೋತು ಹೋಗಿದ್ದೀರಿ ಎಂದರ್ಥ. ಆ ಮಾತುಗಳು ನಿಮಗೆ ತಗಲಲಾರದಂತೆ ದೇವರು ಅವುಗಳಿಂದ ನಿಮ್ಮನ್ನು ಬಿಡಿಸಲ್ಪಡುವುದಕ್ಕಾಗಿ, ಇಲ್ಲವೇ ಅವುಗಳಿಗೆ ಸ್ಪಂದಿಸಲಾರದಂತೆ ಕರ್ತನು ನಿಮ್ಮನ್ನು ಮರೆಮಾಡುತ್ತಾನೆ. ಯಾವತ್ತೇ ಆಗಲಿ ದೇವರ ಕವಚವಿಲ್ಲದೆ ಹೊರಗೆ ಹೋಗಬೇಡಿ ಪ್ರಿಯರೇ. ದೇವರ ಜೊತೆ ಇರುವಿಕೆ ಇಲ್ಲದೆ ಯಾವ ಪ್ರಯತ್ನ ಮಾಡಬೇಡಿರಿ. ಮನುಷ್ಯರೊಂದಿಗೆ ಮಾತಾಡುವಾಗ ನಮಗೆ ದೇವರ ಸಹಾಯ ಇರಬೇಕು. ಫರೋಹನ ಬಳಿಗೆ ಹೋಗಿ ನನ್ನ ಪ್ರಜೆಗಳನ್ನು ಬಿಡಿಸು ಎಂದು ದೇವರು ಮೋಶೆಗೆ ಹೇಳಿದಾಗ, ದೇವರೇ, ಯಾವ ಸಹಾಯದ ಮೇರೆಗೆ ಹೋಗನ್ನುತ್ತೀರಿ? ನನ್ನನ್ನು ಲೆಕ್ಕಿಸುವುದಿಲ್ಲ ಫರೋನು. ನಾನು ಆ ದೇಶದಿಂದ ಬಹಿಷ್ಕರಿಸಲ್ಪಟ್ಟು ಓಡಿ ಬಂದವನಾಗಿದ್ದೇನೆ. ಅವನ ಮುಂದೆ ನಿಲ್ಲುವುದಕ್ಕೆ ನನಗೆ ಅಧಿಕಾರ ಎಲ್ಲಿದೆ? ಅವನು ನನಗೆ ನೀಚವಾಗಿ ನೋಡ್ತಾನೆ. ನೀಚತನದಿಂದ ನೋಡಿ ನನ್ನನ್ನು ಓಡಿಸಿಬಿಡ್ತಾನೆ ಅಂದಾಗ ನಾನೇ ನಿನ್ನ ಸಂಗಡ ಇರ್ತೇನೆ ಅನ್ನುತ್ತಾರೆ ದೇವರು. ನಿನ್ನ ಬಾಯಿಗೆ ಬಾಯಿಯಾಗಿ ನಿನ್ನ ಜೊತೆ ಇರ್ತೇನೆ, ನಿನ್ನ ಕೈಗೆ ಕೈಯಾಗಿದ್ದು ಜೊತೆಯಾಗಿರ್ತೇನೆ. ನಾನೇ ನಿನ್ನ ಸಂಗಡ ಇದ್ದು ಆ ಫರೋಹನ ಮುಂದೆ ನನ್ನ ಕಾರ್ಯಗಳನ್ನು ನಿನ್ನ ಮುಖಾಂತರ ನೆರವೇರಿಸುತ್ತೇನೆಂದು ಕರ್ತನು ಧೈರ್ಯಗೊಳಿಸಿದಂತೆಯೇ ಈ ದಿನ ನಾವು ಈ ಲೋಕದಲ್ಲಿರುವ ಅವಿಶ್ವಾಸಿಗಳನ್ನು, ಕ್ರೂರರನ್ನು, ಇಲ್ಲವೇ ಅಧಿಕಾರಿಗಳನ್ನು, ನಮ್ಮನ್ನು ಅಪಹಾಸ್ಯ ಮಾಡುವವರನ್ನು, ನಮ್ಮನ್ನು ವಿಮರ್ಶಿಸುವವರನ್ನು ನಾವು ಎದುರಿಸಬೇಕೆಂದಿರುವಾಗ ಮಾತಿಗೆ ಪ್ರತಿ ಮಾತಾಗಿ ಅಲ್ಲ, ಕೇಡಿಗೆ ಪ್ರತಿ ಕೇಡಾಗಿ ಅಲ್ಲ, ದೇವರ ಸಹಾಯದಿಂದ ಕದಲದಂತೆ ನಡುಗದಂತೆ ನಮ್ಮ ಸಮಾಧಾನವನ್ನು ಕಾಪಾಡಿಕೊಳ್ಳುತ್ತಾ ದೇವರ ಸತ್ಯವನ್ನು ಬಯಲುಪಡಿಸುವವರಾಗಿ ಆತನ ಸಾಕ್ಷಿಗಳಾಗಿ ಇರಬೇಕು. ಯಾರು ನಿಮ್ಮನ್ನು ಬಾಧೆಪಡಿಸ್ತಿದ್ದಾರೆ? ಯಾರು? ಯಾಕೆ ಪ್ರಿಯರೇ? ಯಾರೇ ಆಗಿರಬಹುದು. ಸೈತಾನನ ಕೈಗೆ ಒಪ್ಪಿಸಲ್ಪಟ್ಟವನು ಇತರರನ್ನು ಬಾಧೆಪಡಿಸುತ್ತಲೇ ಇರ್ತಾನೆ. ಅವನ ಕೆಲಸವೇ ಅದು, ದುಷ್ಟನ ಕೆಲಸವೇ ಅದು. ಅವನು ದುಷ್ಟತನದ ಮಾತುಗಳೊಂದಿಗೆ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುವಂತೆ, ನಿಂದೆ ಹೊರಿಸಿಕೊಳ್ಳುವಂತೆ ಮಾಡುತ್ತಾನೆ ಎಂದು ಬೈಬಲ್ನಲ್ಲಿ ನೋಡ್ತೇವೆ. ರಾತ್ರಿ ಹಗಲು ಸಹೋದರರ ಮೇಲೆ ದೂರು ಮಾಡುವ ಸೈತಾನನು ದೊಬ್ಬಲ್ಪಟ್ಟಿದ್ದಾನೆ ಎಂದು ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಂತೆ ಒಂದು ಸಮಯ ಬರಲಿಕ್ಕಿದೆ. ಅಲ್ಲಿಯವರೆಗೂ ಕರ್ತನಿಗೋಸ್ಕರ ನಾವು ನಿಲ್ಲಬೇಕಾದರೆ ಆತನ ಅಭಯ ಹಸ್ತ ನಮ್ಮ ಜೊತೆಗಿರಬೇಕು. ಅದು ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಸ್ವಂತವರೇ ಆಗಿರ್ಬೋದು, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳೇ ಆಗಿರಬಹುದು, ಕಟ್ಕೊಂಡಿರುವ ಗಂಡ ಆಗಿರ್ಬೋದು, ನೀವು ಪ್ರೀತಿಸಿರುವ ಹೆಂಡತಿ ಆಗಿರಬಹುದು, ನಿಮ್ಮ ಬಂಧುಗಳಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ವಿರೋಧಿಗಳಾಗಿರಬಹುದು. ನೀವು ಕ್ರಿಸ್ತನನ್ನು ಪ್ರೀತಿಸುತ್ತಿದ್ದೀರಿ ಎಂಬ ಒಂದು ಕಾರಣಕ್ಕಾಗಿ ನಿಮಗೆ ವಿರೋಧಿಗಳಾಗಿರುವವರು ದಿನೇ ದಿನೇ ನಿಮ್ಮನ್ನು ಮಾತುಗಳಿಂದ ಕಾಡಿಸುತ್ತಾ ಬಾಧೆಪಡಿಸುವಂಥವರಿದ್ದಿರಬಹುದು. ನೀವು ಕುಗ್ಗುತ್ತಾ, ಅಳುತ್ತಾ, ಕೊರಗುತ್ತಾ ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ. ಕರ್ತನೇ, ನಿಮ್ಮ ಕೈಯಲ್ಲಿ ನನ್ನನ್ನು ಮರೆಮಾಡಿರಿ. ನಿಮ್ಮ ಬಾಯಿಯ ಮಾತಿನಿಂದ ಉಂಟಾಗುವ ನೋವು ನನಗುಂಟಾಗದಂತೆ ನಿಮ್ಮ ಕೈಯಲ್ಲಿ ನನ್ನನ್ನು ಮರೆಮಾಡಿರಿ, ನನ್ನನ್ನು ಮುಚ್ಚಿಡಿಯಿರಿ. ದೇವರ ಮಾತನ್ನು ಕೇಳುವಂತಹ ಕೃಪೆಯನ್ನು, ದೇವರಿಗೋಸ್ಕರ ಬದುಕಬಲ್ಲಂತಹ ಶಕ್ತಿಯನ್ನು, ಕ್ರಿಸ್ತನ ಹಾಗೆ ಸಮಸ್ತವನ್ನು ಸಹಿಸಬಲ್ಲಂತಹ ಜೀವಿತ ನನಗನುಗ್ರಹಿಸಿರಿ ಎಂದು ಬೇಡಿಕೊಳ್ಬೇಕು. ಎಷ್ಟು ಮಾತಾಡ್ತಾರೆ ಪ್ರಿಯರೇ ಯೇಸುವಿಗೆ. ದೆವ್ವ ಹಿಡಿದವನೇ ಅನ್ನುತ್ತಾರೆ, ವ್ಯಭಿಚಾರದಿಂದ ಹುಟ್ಟಿದವನೇ ಅನ್ನುತ್ತಾರೆ. ಅಷ್ಟೇ ಅಲ್ಲ,
ನೀನು ಚಿಕ್ಕ ಹುಡುಗ, ಬಾಲಕನಾಗಿದೆ, ನಿನಗೇನು ಗೊತ್ತು, ನಮ್ಮ ವಯಸ್ಸು ಎಷ್ಟು ಅಂದುಕೊಳ್ತಿ ಎಂದು ಈ ರೀತಿ ಕೀಳಾಗಿ ನೋಡ್ತಾರೆ ಫರಿಸಾಯರು. ಆತನು ಶಿಲುಬೆ ಮೇಲೆ ನಮಗಾಗಿ ಯಜ್ಞವಾಗಿ ಅರ್ಪಿಸಲ್ಪಡುತ್ತಿರುವಾಗ ನೀನು ದೇವಕುಮಾರನಾಗಿರೋದಾದರೆ ಇಳಿದು ಬಂದು ಎಷ್ಟು ಜನ ಗೇಲಿ ಮಾಡಿಲ್ಲ? ಎಷ್ಟೋ ಕೀಳಾಗಿ ಗೇಲಿ ಮಾಡುತ್ತಾ ಅಪಹಾಸ್ಯ ಮಾಡುತ್ತಾರೆ. ಆದರೆ ಯೇಸು ಅವುಗಳನ್ನು ಲೆಕ್ಕಿಸಲೇ ಇಲ್ಲ, ಅವುಗಳಿಗೆ ಸ್ಪಂದಿಸಲೇ ಇಲ್ಲ. ಈ ದಿನ ನಾವು ಕೂಡ ಕ್ರಿಸ್ತನ ಹಾಗಿರಬೇಕಾದ್ರೆ, ಕ್ರಿಸ್ತನಿಗಾಗಿ ಜೀವಿಸಬೇಕಾದ್ರೆ ಮನುಷ್ಯರು ನಮ್ಮನ್ನು ಕೂಡ ನಿಂದಿಸ್ತಾರೆ, ನೆಪಗಳನ್ನು ಹೊರಿಸ್ತಾರೆ, ನಿಂದೆಗಳನ್ನು ಹೊರಿಸ್ತಾರೆ. ನಿಂದೆಗಳನ್ನು ಹೊರಿಸುವ ಸೈತಾನನ ಕೈಯಲ್ಲಿರುವ ಪ್ರತಿಯೊಬ್ಬರ ಕೆಲಸವೇ ಅದಾಗಿರುತ್ತೆ. ಆದರೆ ಕ್ರಿಸ್ತನ ಮಕ್ಕಳಾಗಿ ನಾವು ಬದುಕಬೇಕಾದರೆ ಕ್ರಿಸ್ತನು ಕೊಡುವ ಸರ್ವಾಯುಧಗಳನ್ನು ಕವಚವಾಗಿ ಧರಿಸಿ, ಮನುಷ್ಯರೊಂದಿಗೆ ಅಲ್ಲದೆ ಸೈತಾನನೊಂದಿಗೆ, ದುರಾತ್ಮ ಸೇನೆಗಳೊಂದಿಗೆ ಹೋರಾಡುವಂತೆ ದೇವರ ಹಸ್ತದ ಕೆಳಗೆ ಅಡಗಿಕೊಂಡಿರಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ಮಾತುಗಳಿಗೆ ಅಂದರೆ ಮನುಷ್ಯರ ಮಾತುಗಳಿಗೆ ನಾವು ಕುಗ್ಗಿ ಹೋಗ್ತಿದ್ದೇವೆ. ಮುಂದಕ್ಕೆ ಸಾಗ್ಲಿಕ್ಕಾಗುತ್ತಾ ಇಲ್ಲ, ಏನು ಮಾಡ್ಲಿಕ್ಕಾಗ್ತಾ ಇಲ್ಲ ದೇವರೇ. ಇದು ನಮ್ಮ ಬಲಹೀನತೆಯೆಂದು, ಯಾರೋ ನಮಗೇನೋ ಮಾಡಿದ್ದಾರೆ ಎಂಬುದಾಗಿ ನಾವು ಕುಗ್ಗಿ ಹೋಗ್ತಿದ್ದೇವೆ ಹೊರತು ಇದೊಂದು ಹೋರಾಟವಾಗಿದೆ ಎಂದು, ಈ ನೋವು ನಮಗೆ ತಗಲಲಾರದಂತೆ ಕಾಪಾಡುವ ದೇವರಿದ್ದಾರೆಂದು, ನಿಮ್ಮ ರೆಕ್ಕೆಯ ಅಡಿಯಲ್ಲಿ ನಾವು ಮರೆಯಾಗಿರಬೇಕೆಂಬ ಸಂಗತಿಯನ್ನು ಮರೆಯಲಾರದಂತೆ ನಮಗೆ ಸಹಾಯ ಮಾಡಿರಿ. ಈ ಸಮಯದಲ್ಲಿ ಯಾರ್ಯಾರು ಮಾತಿನಿಂದುಂಟಾಗುವ ನೋವಿನ ನಿಮಿತ್ತ ಕುಗ್ಗುತ್ತಾ ಕೊರಗುತ್ತಾ ಅಳುತ್ತಾ ಇದ್ದಾರೋ, ನಿರುತ್ಸಾಹದಿಂದ ತುಂಬಿಕೊಂಡು ಡಿಪ್ರೆಷನ್ಗೆ ಒಳಗಾಗಿದ್ದಾರೋ, ಅಂಥವರನ್ನು ನಿಮ್ಮ ಅಭಯಹಸ್ತದಿಂದ ಆದುಕೊಂಡು ನಿಮ್ಮ ಪ್ರೋತ್ಸಾಹಕರವಾದ ಮಾತಿನಿಂದ ಅವರನ್ನು ನೂತನಪಡಿಸಿ ಯೇಸುವಿಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಪ್ರತಿದಿನ ಕಳಿಸುವ ಮನವಿಗಳನ್ನು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ, ಹಾಗೂ ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ನಿಮಗೋಸ್ಕರ ಅನೇಕ ಇಂತಹ ಸಂದೇಶಗಳನ್ನು ಯೂಟ್ಯೂಬ್ನಲ್ಲಿ ನಾವು ಪ್ರಸಾರ ಮಾಡ್ತಲೇ ಇದ್ದೇವೆ. ಅವುಗಳನ್ನೆಲ್ಲ ವೀಕ್ಷಿಸಿ ದೈವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.